ಮಾಸದ ಪ್ರಯುಕ್ತವಾಗಿ ನಡೆದುಕೊಂಡು 25 ದಿವಸ ಆಯ್ತಾನೆ. 26 ನನಗಿದೊಂದು ಹೆಜ್ಜೆ ಮುಂದೆ ಇಡೋದು ಚಲೋ. 25-26 ದಿವಸ ಆಯಿತು. ಆದರೆ ಹೆಚ್ಚು ಆಗಲಿಲ್ಲ, ಕಮ್ಮಿ ಆಗಲಿಲ್ಲ. ಏನು ಮಂದಿ ಅವ್ರು ಎರಡು ಶಾಣದ ನಾ ಇದು ಎಲ್ಲ ತುಂಬ್ತದ, ಇವ್ರಿಗೆಲ್ಲ ಹೊರ ಹಾಕ್ತೀರಿ ಅಂತ ಅಂದ್ಕೊಂಡಿದ್ದ. ಆಗ್ತಾರ ಇಲ್ಲ? ಮಹಾಪುರಾಣದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳವರು ಮಹಾಸಂತರು ಅನೇಕ ಲೀಲೆಗಳನ್ನು ಮಾಡ್ತಾ ಬಂದಿದ್ದಾರೆ. ದಾರಿಯನ್ನು ಮಾಡಿಕೊಟ್ಟಿದೆ ನದಿ ದಾರಿ ಕೊಡ್ತದೆ ಮಾಡಿ. 2 ಭಾಗವಾಗಿ ಆ ನಾಗಿಣಿ ನದಿಯು 2 ಭಾಗವಾಗಿ ವಿಭಾಗವಾಗ್ತದೆ. ಅಲ್ಲಿ ಸಿದ್ಧಲಿಂಗ ಹೋಗ್ತಾನೆ. ಹೀಗೆ ಅವನ ಮಹಿಮೆಯನ್ನು ಸಂತರ ಮಹಾತ್ಮರ ಅವರ ಲೀಲೆಗಳನ್ನು ಎಷ್ಟು ಹೇಳಿದರೂ ಕಡಿಮೆ. ಹೆಣ್ಮಗಳೊಬ್ಬಳು ಅವನಿಗೆ, ಯಾರಿಗ ಸಿದ್ಧಲಿಂಗನಿಗೆ ಹಾಲು ಕೊಡ್ತಾ ಇರೋದನ್ನು ನಿಲ್ಲಿಸಿದಾಗ ಮತ್ತೆ ಹಾಲು ಬತ್ತು ಹಾಗಾಗ್ತದೆ. ಏಕೆಂದ್ರೆ ಅಂಥ ಸಂತರಿಗೆ ಕೊಡುವುದನ್ನು ನಿಲ್ಲಿಸಿದಾಗೆ ಮನಸ್ಸು ಪರಿವರ್ತನ ಆದಾಗ ಆಕೆಯ ಮನೆಯಲ್ಲಿ, ಗೌಳಗಿತ್ತಿಯ ಮನೆಯಲ್ಲಿ ಹಾಲಿನ ಬರ ಕಾಣ್ತದೆ. ಗಂಡನ ಮಾತವನ್ನು ಕೇಳ್ತಾಳೆ. ಅದಕ್ಕೆ ನಾವು ಟ್ರಸ್ಟ್ ಕಮಿಟಿಯವರಿಗೆ ಹೇಳಬೇಕಂತಂದ್ರೆ, ಪಟ್ಟಿ ಮಾಡೋಕ್ಕೆ ಹೋದ್ರೆ ಅವ್ವಂದಿರು ಇದ್ದರೆ ಚಂದ, ಏನ್ರಿ ಹಿರಿಯರು ಕೀಲಿ ಎಲ್ಲ ಇರುವುದು ಅವ್ರ ಕಡೆನೇ. ಅವರು ಕೊಟ್ಟರೆ ಭಾಳ ಕೊಡ್ತಾರೆ. ಯಾಕಂದ್ರೆ ಗಂಡ್ಮಕ್ಳು ಕೊಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ, ಯಾಕಂದ್ರೆ ಸಂಜೆಗೆ ಬೇಕಲ್ಲ ಪಾರ್ಟಿ ಮಾಡೋಕ್ಕೆ. ಇವರು ಪಾರ್ಟಿ ಮಾಡೋರಿಲ್ಲ, ಇವ್ರು ಗಂಟೆ ಎಲ್ಲ ಇರೋದೇ ಅವದೇ ಇರಬೇಕು. ಜೀರಿಗೆ ಡಬ್ಬ್ಯಾಗ, ಸಕ್ಕರೆ ಡಬ್ಬ್ಯಾಗ, ಬ್ಯಾಳೆ ಡಬ್ಬ್ಯಾಗ ಇಡ್ತಾರಲ್ಲ ನಿಮ್ಮವು, ಗೊತ್ತದ. ಸಾಲಿ ಹೋಗ್ಬೇಕಾದ್ರೆ ಸಕ್ಕರೆ ಡಬ್ಬೆ ಅಂತ ಕೊಡ್ತಾರೆ, ಬ್ಯಾಳೆ ಡಬ್ಬೆ ಅಂತ ಕೊಡ್ತಾರೆ. ತೋರ್ಸಂಗಿಲ್ಲನು, ಆ ಕಡೆ ಮುಖ ಮಾಡಿ ತೆಗೆದು ಕೊಡ್ತಾರೆ, ಗೊತ್ತಾಗಲ್ಲ ಯಾವ ಡಬ್ಬೆ ಅಂತೇಳಿ. ಎಲ್ಲ ಗಂಟ ಅವ್ರ ಕೈಗಿರ್ತದೆ. ಆದರೆ ಅವರು ಮನೆಯನ್ನು ನಿಭಾಯಿಸುವಂಥ, ಸಂಭಾಳಿಸುವಂಥ ಶಕ್ತಿ ಅವರಲ್ಲಿದೆ. ಗಂಡ್ಮಕ್ಕಳು ಒಂದು ದಿವಸ ಅಡುಗೆ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಎಲ್ಲವನ್ನ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ದುಡಿದು ಮಾಡಿ ಮಕ್ಕಳಿಗೆ ಗಂಡಂದಿರಿಗೆ ಹಾಕುವಂಥದ್ದು. ಆದರೆ ಸಿದ್ಧಲಿಂಗನಿಗೆ, ಗಂಡನಿಗೆ ಗೊತ್ತಿಲ್ಲದೆ ಹಾಲು ಕೊಡ್ತಕ್ಕಂಥ ಹೆಣ್ಮಗಳಿಗೆ ಗಂಡ ಕೇಳಿದಾಗ ನಿಲ್ಲಿಸಿದಳು. ಬತ್ತಿ ಹೋಯಿತು, ಆಕಳ ಹಾಲನ್ನು ಬತ್ತಿ ಹೋಗ್ತು. ಯಾವಾಗ ತಮ್ಮ ತಪ್ಪನ್ನು, ಕ್ಷಮೆಯನ್ನು ಸಿದ್ಧಲಿಂಗನಲ್ಲಿ ಕೇಳಿಕೊಳ್ತಾರೋ ಆಗ ಮತ್ತೆ ಸಿದ್ಧಲಿಂಗನ ಆಶೀರ್ವಾದದಿಂದ ಮತ್ತೆ ಹಾಲನ್ನು ಕೊಡುವಂಥದ್ದಾಗ್ತದೆ ಹಸು. ಹೀಗೆ ಇಂಥ ವಿಚಾರಗಳನ್ನು ನಿನ್ನೆಯಿಂದ ನೋಡಿದೆವು. ಇವತ್ತೇನಂತಂದ್ರೆ, ಆ ನದಿಯನ್ನು ದಾಟಿ ಸ್ತ್ರೀ ರಾಜ್ಯಕ್ಕೆ, ಸ್ತ್ರೀ ಸಾಮ್ರಾಜ್ಯಕ್ಕೆ ಬರುವಂಥ ಸಂದರ್ಭ, ಅಲ್ಲಿ ಏನೇನು ಆಗ್ತದೆ ಅನ್ನುವಂಥದ್ದನ್ನು ಇವತ್ತಿನ ವಿಷಯ. ಅಲ್ಲಿ ಸ್ತ್ರೀ ರಾಜ್ಯದಲ್ಲಿ ಸ್ತ್ರೀಯರ ಸಾಮ್ರಾಜ್ಯ, ಆಕೆಯೇ ರಾಣಿ, ಆಕೆಯ ಸೇವಕರು, ಮಂತ್ರಿಗಳೆಲ್ಲ ಅಲ್ಲಿ ಹೆಣ್ಮಕ್ಕಳು, ಎಲ್ಲ ಹೆಣ್ಮಕ್ಕಳ ಕಾರವಾರ. ಗಂಡ್ಮಕ್ಕಳು ಹುಡುಕಾಡಿದ್ರೆ ಒಂದು ಸಿಗ್ತಿದ್ದಿಲ್ಲ. ಅಂತಲ್ಲಿ ಸಿದ್ಧಲಿಂಗ ಮಹಾರಾಜರು ಹೋಗ್ತಾರೆ. ಅಲ್ಲಿ ಏನೇನು ಆಗ್ತದನ್ನುವಂಥದ್ದನ್ನು ವಿಚಾರ ಇವತ್ತಿನ ಸಂದರ್ಭ. ಬಹಳ ಸುಂದರವಾದಂಥ ವಿಚಾರಗಳನ್ನು ಇವತ್ತಿದೆ.
ಇದು ಪೂರ್ಣ ವೈರಾಗ್ಯದ ಇವತ್ತಿನ ವಿಷಯ ಅಂತಂದರೆ ವೈರಾಗ್ಯವನ್ನು ಭರಿಸುವಂಥ ವಿಚಾರ. ಈ ದೇಹ ಹೇಗಿದೆ ಅಂತ ಕೇಳಿದರೆ, ದೇಹ ಹೇಗಿದೆ? ಈ ದೇಹಕ್ಕೆ ಕೆಲವರು ಗುಡಿ ಅಂತಂದರು, ಬಸವಣ್ಣವರು ಗುಡಿ ಅಂದರು, ದೇಗುಲ. ಅಲ್ಲಮ ಪ್ರಭುಗಳು ದಾಸಿಮಯ ಇದಕ್ಕೆ ಗಾಡಿ ಬಂಡಿ ಅಂತಂದರು. ಭಗವದ್ಗೀತೆ ಉಪನಿಷತ್ತುಗಳು ಇದಕ್ಕೆ ರಥ ಅಂತ ಹೇಳಿದ್ರು. ತತ್ವಜ್ಞಾನಿಗಳು ಕಡ್ಕೊಳ ಮಾಡಳಪ್ಪ ಶರೀಫರು ಅಂತ ಕೇಳಿದ್ರೆ ಇದು ಹೊಲಸು ತುಂಬದ ಗಡಿಗೆ ಅಂತ ಹೇಳಿದರು. ಹೀಗೆ ಅವರಿಗೆ ಏನೇನೆಲ್ಲ ತೋರ್ತದೋ ಅದೆಲ್ಲ ಈ ಶರೀರ ಮೇಲೇ ಹೇಳ್ತಾ ಹೋದರು. ಶ್ರೀಶೈಲ ಎಂಬುದನ್ನಾರಿಗೆ, ಶ್ರೀಶೈಲ ಅನ್ನೋದು ಕೂಡ ಈ ದೇಹಕ್ಕೆ ಹೇಳಿದರು. ಕಾಶಿ ಅನ್ನೋದು ಈ ದೇಹಕ್ಕೆ ಹೇಳಿದರು. ಹೇಗೆ ಶ್ರೀಶೈಲದಲ್ಲಿ ಬೆಟ್ಟ ಗುಡ್ಡಗಳು, ನದಿ, ಹಳ್ಳ ಕೊಳ್ಳಗಳಿದಾವೆ, ಈ ಶರೀರದಲ್ಲಿಯೇ ಇದೆ ಅಂತ ಹೇಳಿದರು. ಹೀಗೆ ಎಲ್ಲವನ್ನ ವಿಚಾರವಾಗಿ ಏನು ಮಹಾತ್ಮರು ಹೇಳಿದ್ದಾರೋ ಇದೆಲ್ಲ ಇಲ್ಲಿಯೇ ಇದೆ. ಅದಕ್ಕಾಗಿ ನಾವೆಲ್ಲ ಏನು ಮಾಡ್ತೇವೆ, ದೇಹವನ್ನು ಗುರುತಿಸಿ ಹೇಳುವುದಲ್ಲ, ದೇಹದಲ್ಲಿರ್ತಕ್ಕಂಥ ಚೈತನ್ಯ, ದೇಹದಲ್ಲಿ ಚೈತನ್ಯ ಇದೆಯಲ್ಲಪ್ಪ, ಆ ಚೈತನ್ಯ ಇರೋದ್ರಿಂದಲೇ ನಾವು ನೋಡ್ತೇವೆ, ಕೇಳ್ತೇವೆ, ಮಾತಾಡ್ತೇವೆ, ಮುಡ್ತೇವೆ, ನಡೆದಾಡ್ತೇವೆ. ಚೈತನ್ಯ ಇಲ್ಲಾಂದ್ರೆ ಆಗಂಗಿಲ್ಲಲ್ಲ, ಏನೂ ಆಗಂಗಿಲ್ಲ. ಗೊತ್ತದವನಿಗೆ ಆ ಹಿಂದಿನ ಜನ್ಮದನ್ನು ತಿರುಗಾಡಿಲ್ಲ, ಅನುಭವ ತೊಗೊಂಡು ಈಗ ಬಸವಣ್ಣ ಆಗ್ಯಾನ. ನಾವು ಚೈತನ್ಯ ಇದ್ದರೆ ಮಾತಾಡಕ್ಕೆ ಬರ್ತದೆ. ನೆಗಡಿ ಕೆಮ್ಮು ಬರ್ತದೆ ಹೆಂಗೆ ಬರ್ತದ, ನಡೀತೇನ? ಸ್ವಲ್ಪ ವ್ಯತ್ಯಾಸ ಆದರೆ ಸಾಕು. ಈ ದೇಹದಲ್ಲಿ ನಮಗೆ ಏನು ಮಾಡಲಿಕ್ಕೆ ಉತ್ಸಾಹ ಇರಲ್ಲ. ಇಂಥ ದೇಹವನ್ನು ಗುರುತಿಸಿ ನಾವು ಏನೇನೋ ಹೇಳ್ತೇವೆ, ನಗ್ತೇವೆ, ಅಪಹಾಸ್ಯ ಮಾಡ್ತೇವೆ. ಕಣ್ಣು ಅದಾವ, ಕಣ್ಣು ಇಲ್ಲ ಅಂತಂದ್ರೆ ಕಣ್ಣಿಲ್ದವನಿಗೆ ಏನಂತೇವೆ, ಕುಡ್ಡ ಅಂತ ಕರಿತೇವೆ. ಕಾಲಿಲ್ದವನಿಗೆ ಕುಂಟ ಅಂತ ಕರಿತೇವೆ, ಕೈ ಇಲ್ದವನಿಗೆ ಲುಲ್ಲ ಅಂತ ಕರಿತೇವೆ. ಹೀಗೆ ದೇಹವನ್ನು ಗುರುತಿಸಿ ಹೆಸರಿಡೋದು ಬೇಡಪ್ಪ. ಒಳಗೆ ಚೈತನ್ಯ ಇದೆ, ನಮ್ಮೆಲ್ಲರಲ್ಲಿ ಒಂದೇ ಚೈತನ್ಯ, ಎಲ್ಲರಲ್ಲಿ ಒಂದೇ ಚೈತನ್ಯ ಇದೆಯಲ್ಲ, ಆ ಚೈತನ್ಯವು ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾಣ ರಾಮನಾಥ. ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬುವರು. ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾಣ ರಾಮನಾಥ. ಹೆಣ್ಮಕ್ಕಳ ದೇಹದಲ್ಲಿ ಅದೇ ಚೈತನ್ಯ, ಪುರುಷನ ದೇಹದಲ್ಲಿ ಅದೇ ಚೈತನ್ಯ. ಇಲ್ಲಿ ಬೇರೆ ಬೇರೆ ಇರ್ತದೆ. ಆನೆಯಲ್ಲಿನೂ ಅದೇ ಚೈತನ್ಯ, ಇರುವೆಯಲ್ಲಿ ಕೂಡ ಅದೇ ಚೈತನ್ಯ. ಚೈತನ್ಯಕ್ಕೆ ಯಾವುದೇ ರೀತಿಯ ಭಿನ್ನ ಭೇದ ಇಲ್ಲ, ದೇಹಕ್ಕೆ ಮಾತ್ರ ಭಿನ್ನ ಭೇದ. ದೇಹವನ್ನು ಗುರುತಿಸಿ ನಾವು ಅಪಹಾಸ್ಯ ಮಾಡುವುದಾಗಲಿ, ದೇಹವನ್ನು ನಾವು ತಿಳ್ಕೊಳ್ಳೋದ್ರ ಜೊತೆಗೆ ತನ್ನ ತಾನಾರಂದು ತಾನೇ ಅರಿದೊಡೆ ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ. ನಾ ಯಾರಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು, ನಾ ಶ್ರೀಮಂತ, ನಾ ಬಡವ, ನಾ ಹೆಣ್ಣು, ನಾ ಗಂಡು, ನಾ ಸಣ್ಣವ, ನಾ ದೊಡ್ಡವ ಅಂತ ಅದನ್ನು ದೂರ ಸರಿಸ್ಬೇಕು. ಏನು ಮಾಡಬೇಕು? ದೂರ ಸರಿಸ್ಬೇಕು. ನಿಮ್ಮ ಶಾಲೆ ಒಳಗೆ, ನಿಮ್ಮ ಸ್ಕೂಲಾಗ ಎಲ್ಲ ಮಕ್ಕಳು ಇರ್ತಾರಲ್ಲ, ದಡ್ರು ಇರ್ತಾರೆ, ಶಾಣೆ ಇರ್ತಾರೆ, ಗೌಡ್ರು ಇರ್ತಾರೆ, ಕುಲ್ಕರ್ಣರು ಇರ್ತಾರೆ, ಲಿಂಗಾಯತರು ಇರ್ತಾರೆ, ಮುಸ್ಲಿಮ್ ಇರ್ತಾರೆ, SC ಜನ ಇರ್ತಾರೆ, ಎಲ್ಲ ಹುಡುಗರು ಇರ್ತಾರೆ. ಮಾಸ್ಟ್ರು ಏನು ಮಾಡ್ತಾನೆ, ಎಲ್ಲರಿಗೂ ಒಂದೇ ಥರ ಪಾಠ ಮಾಡ್ತಾನೆ, ಬೇರೆ ಬೇರೆ ಥರ ಪಾಠ ಮಾಡ್ತಾನೋ? ಒಂದೇ ಥರ ಪಾಠ ಮಾಡ್ತಾನೆ. ಆಗ ನಾವೆಲ್ಲ ಬೇರೆ ಬೇರೆ ರೂಪ, ಬೇರೆ ಬೇರೆ ಇದ್ದರೂ ಕೂಡ ಒಳಗಿರ್ತಕ್ಕಂಥ ಚೈತನ್ಯ ಏನಿದೆಯಲ್ಲ ಅದು ಒಂದೇ. ದೇವನೊಬ್ಬ ನಾಮ ಹಲವು. ಈ ದೇವ ಎಲ್ಲ ಕಡೆ ತುಂಬಿಕೊಂಡಿದ್ದಾನಲ್ಲ, ಇಂಥ ದೇವನನ್ನು ನೋಡುವ ಭಾವನೆ ಬರಬೇಕು ಅನ್ನುವಂಥದ್ದು ವಿಚಾರ ಇವತ್ತಿನದು ಅಲ್ವಾ? ಇವತ್ತೇನದಲ್ಲ, ದೇಹವನ್ನು ಗುರುತಿಸ್ಬೇಡ್ರಪ್ಪ, ದೇಹದೊಳಗಿರ್ತಕ್ಕಂಥ ದೇವನನ್ನು ಗುರುತಿಸ್ರಿ. ದೇಹ ಅಲ್ಲ, ದೇಹದೊಳಗಿರ್ತಕ್ಕಂಥ ದೇವನನ್ನು ಗುರುತಿಸುವುದು. ಜನಕ ಮಹಾರಾಜ ಅವನ ಆಸ್ಥಾನಕ್ಕೆ
ಅರಮನೆಗೆ ಒಂದು ಸಲ ಒಮ್ಮೆ ಅಷ್ಟಾವಕ್ರ ಬರ್ತಾನೆ. ಅಷ್ಟಾವಕ್ರ ಯಾರು ಬರ್ತಾರೆ? ಅಷ್ಟಾವಕ್ರ ಬರ್ತಾನೆ. ಅಷ್ಟಾವಕ್ರ ಅಂದರೆ ಸಿಕ್ಕಾಪಟ್ಟೆ ಜ್ಞಾನಿ. ಅಷ್ಟು ಜ್ಞಾನಿ ಇದ್ದ ಅವನು ನಡಿಬೇಕಾದ್ರೆ ಅವನ ಮೈ 8 ಥರ ಹೊಳ್ಳಿ ಕಾಲ, ಮೈ, ಸೊಂಟ, ಕೈ ಎಲ್ಲ ವಂಕ. ಅಷ್ಟಾವಕ್ರ ಅಷ್ಟು ಅಂದರೆ 8 ರೀತಿ ವಂಕ ನಡೀತದಂತ. ಹಾಗೆ ವಕ್ರವಾಗಿ ನಡೀತಕ್ಕಂಥ ಅಷ್ಟಾವಕ್ರ ಅರಮನೆಗೆ ಬರ್ತಾನೆ. ಎಲ್ಲರ ಕೂತಿದ್ದಾರೆ, ಮಂತ್ರಿ ಮಹೋದಯರು, ಸೈನಿಕರು, ರಾಣಿಯರು, ಸೇವಕರು ಎಲ್ಲ ಕೂತಿದ್ದಾರೆ. ಎಲ್ಲರೂ ಕೂತಾಗ ಅವನು ಬಂದ ಹೊರಗಿಂದ ಮೈ ಹಿಂಗೆ ತಿರುಗಿಸ್ತಾ ಕೈ ಮೈ ಹೊಳ್ಳಾಡ್ತಾ ಬರ್ತಾನೆ. ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಏನಪ್ಪ, ಅವನು ಬರುವುದನ್ನು ಕಂಡು ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ನಗಲಕ್ಕೆ ಶುರು ಮಾಡಿದ್ರು. ಇವನು ಸುಮ್ಮನೆ ನಿಂತ ಎಲ್ಲರ ನಕ್ಕು ಸುಮ್ಮನಾಗ್ಬಿಡ್ತಾರೆ. ಆಗ ಅಷ್ಟಾವಕ್ರ ನಗಕ್ಕೆ ಶುರು ಮಾಡೋದಂತ. ಎಲ್ಲರ ನಕ್ಕಾದ ಮೇಲೆ ಅಷ್ಟಾವಕ್ರ ನಗಕ್ಕೆ ಶುರು ಮಾಡ್ದ. ರಾಜಾಗ ಆಶ್ಚರ್ಯ ಆಯಿತು. ಎಲ್ಲರೂ ನಗುವಾಗ ನೀ ಸುಮ್ಮನೆ ಇದ್ದಿ, ನೀ ಎಲ್ಲರೂ ಸುಮ್ಮಾದ್ಮೇಲೆ ನೀನು ನಗ್ತಾ ಇದ್ದಲ್ಲ, ಯಾಕೆ ನಗ್ತಾ ಇದ್ದಿ? ಆಗ ಅಷ್ಟಾವಕ್ರ ಹೇಳ್ತಾನೆ ಒಂದು ಮಾತು, ನನಗೆ ಇವರೆಲ್ಲ ನೋಡಿ ನಕ್ಕದು, ನಾನು ನಡೆಯುವುದನ್ನು ನೋಡಿ ನಕ್ಕಿದ್ದಾರೆ. ನಾನು ನಕ್ಕಿದಂದ್ರೆ ಈ ಏನು ಕೂತಿದಾರಲ್ಲ ಚಮ್ಮಾರನ ನೋಡಿ ನಕ್ಕಿನಿ ಅಂತ. ಚಮ್ಮಾರ ಅಂತ ಗೊತ್ತಲ್ಲ, ಸಮಗಾರ ಅಂತ. ಚಮ್ಮಾರನ ನೋಡಿ ನಕ್ಕಿನಿ ಅಂತ. ಎಲ್ಲರೂ ಸಿಟ್ಟು ಬರ್ತದೆ. ಪಂಡಿತರು, ಸೈನಿಕರು, ಮಂತ್ರಿಗಳೆಲ್ಲ ಇರ್ತಾರೆ. ಏನು ನಮ್ಗೆ ಚಮ್ಮಾರ ಅಂತಲ್ಲ ಇವ, ಚರ್ಮದ ಕೆಲಸ ಮಾಡೋ ಚಮ್ಮಾರು. ನಾವೇನು ಚಮ್ಮಾರ ಆಗ್ತೇವೆ? ನಮಗೆ ಮಂತ್ರಿ ಅಂತಾರೆ, ಪಂಡಿತರು ಅಂತಾರೆ, ಜ್ಞಾನಿಗಳಂತಾರೆ, ಸೈನಿಕರಂತಾರೆ. ನಾವು ಹೇಗೆ ಚಮ್ಮಾರ ಆಗ್ತೇವೆ? ರಾಜನಿಗೂ ಕುತೂಹಲ, ಹೆಂಗೆ ಚಮ್ಮಾರ ಅಂದು ಇವರು ಏನು ಮಾಡ್ತಾ ಇದ್ದಾರೆ? ಚರ್ಮದಿಂದ ಕೂಡಿರ್ತಕ್ಕಂಥ ದೇಹವನ್ನು ಗುರುತಿಸಿ ನಗ್ತಾ ಇದ್ದಾರೆ. ಚರ್ಮದ ಒಳಗೆ ದೇವನನ್ನು ನೋಡಿ ಇವರು ಗುರುತಿಸ್ತಾ ಇಲ್ಲ. ಅದಕ್ಕೆ ಇವರೆಲ್ಲ ಚರ್ಮದ ಕಣ್ಣಿನಿಂದ ಚರ್ಮವನ್ನು ನೋಡಿ ನಗ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾನು ನಗ್ತಾ ಇದ್ದೀನಿ ಅಂದ್ರೆ ಚರ್ಮದ. ಅದಕ್ಕೆ ತೊಗಲ ಮಲಿಯ ಹಾಲು ಕುಡಿದು ಬಡವರಾಗೆ ಶೀಲ ಮಾಡುತ್ತೀರಿ ನಾವೆಲ್ಲ ಹೇಳಿಲ್ಲ ಶಾರಿಕ. ಹಾಗೆ ನಾವು ತೊಗಲನ್ನು ನೋಡಿ ಗುರುತಿಸೋದಲ್ಲ, ತೊಗಲು ಒಳಗಿರ್ತಕ್ಕಂಥ ಚೈತನ್ಯವನ್ನು, ತೊಗಲಿನ ಒಳಗಿರ್ತಕ್ಕಂಥ ದೇಹವನ್ನು ಗುರುತಿಸಬೇಕು. ಅದಕ್ಕಿಲ್ಲಿ ಈ ಮ್ಯಾಲ ತೊಗಲಿನ ಚರ್ಮ ಚೀಲ ಅದ ಅಂತೇಳಿ ಚಂದ ಕಾಣಗತ್ತದ. ಎಲ್ಲಾದರೂ ಸ್ವಲ್ಪ ಬಡಿತಂದ್ರೆ ಹೆಂಗೆ ಕಾಣ್ತತ್ತಪ್ಪ? 7 ಸುತ್ತಿನ ಕೋಟೆ ಇದು, 7 ಪದರದಂಥ ಚರ್ಮ. ಇಂಥ ಚರ್ಮವನ್ನು ನೋಡಿ ಮೋಹಿತನಾಗ್ತಾಳೆ ಯಾರು? ಆ ಸ್ತ್ರೀಯ ರಾಜ್ಯದ ಒಡತಿ ರಾಣಿ. ಆಕೆಯ ಕಥೆಯನ್ನು ನಾವು ಮುಂದೆ ನೋಡ್ತೇವೆ. ಇನ್ನೂ ಹಲವಾರು ವಿಚಾರಗಳಿದ್ದಾವೆ, ನಿಮ್ಮ ಜೊತೆಗೆ ಹಂಚ್ಕೋತೀವಿ. ಈಗ ಕರುನಾಳು ಎಡೆಯೂರ ವಾಸ್ಯ ಸಿದ್ಧಲಿಂಗೇಶ ಅಂತ ಒಂದು ಹಾಡಿನ ನಂತರ ನಾವು ಮುಂದೆ ನೋಡೋಣ. ಏನು ಮಾಡ್ತಾನಂತ ಕೇಳಿದರೆ, ಜೈನ ಸಮುದಾಯದವರನ್ನು, ಜೈನ ಸಮುದಾಯದವರು ದೇವರನ್ನು ಮೂರ್ತಿ ಪೂಜೆಯನ್ನು ಮಾಡುವುದಿಲ್ಲ. ಅವರು ಹರಿ ಅಂತ 24 ಜನ ತೀರ್ಥಂಕರರು. 24 ಜನ ತೀರ್ಥಂಕರನ್ನು ಆರಾಧನೆಯನ್ನು ಮಾಡಿ ಶೂನ್ಯವಾದಿಗಳವರು. ನಾವೆಲ್ಲ ಮೂರ್ತಿ ಪೂಜೆಯನ್ನು ಮಾಡಿದರೆ ಜೈನ, ಬೌದ್ಧ, ಮುಸ್ಲಿಮ್ ಇವರೆಲ್ಲ ಶೂನ್ಯವಾದಿಗಳು. ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆ ಮಾಡುವಂಥವ್ರು, ಪ್ರಾರ್ಥನೆ ಮಾಡುವಂಥವ್ರು. ಆದರೆ ಸಿದ್ಧಲಿಂಗ ಶಿವನ ಸ್ವರೂಪಿಯಾಗಿರುವಂಥ ಆ ಲಿಂಗವನ್ನು ಪೂಜೆ ಮಾಡುವಂಥವನು. ನಾವೆಲ್ಲ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಬಂದಿರುವವರು. ಲಿಂಗ ಬಿಟ್ಟರೆ ಮತ್ತೊಂದಿಲ್ಲ. ಲಿಂಗ ಪೂಜೆ,
ಕಾಯಕ, ಒಂದಿಷ್ಟು ಸಂಜೆ ಕೂಡಿದ್ರೆ ಅನುಭವ, ಅಧ್ಯಾತ್ಮದ ಚಿಂತನೆ. ಹೀಗಿಲ್ಲಿ ಜೈನ ಸಮುದಾಯದವರ ಒಬ್ಬ ಗುರು ಅವನ ಜೊತೆಗೆ ಚರ್ಚೆಗೆ ಬರ್ತಾನೆ. ಚರ್ಚೆ ಏನಂದ್ರೆ ನಿಮ್ಮ ಶಿವ ಹೇಗೆ ಶ್ರೇಷ್ಠ ಆಗ್ತಾನೆ, ನಿಮ್ಮ ಶಿವ ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ ಹೇಳ್ತೀರಿ. ಸಹಸ್ರ ಶಿರೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಪರಶಿವನೇ ಈ ಜಗತ್ತಿನೆಲ್ಲ ತುಂಬಿಕೊಂಡಿದ್ದಾನೆ, ವ್ಯಾಪಿಸಿಕೊಂಡಿದ್ದಾನಂತ ನಿಮ್ಮ ಎಷ್ಟು ಜನ ದೇವರನ್ನ ಮಾಡಿರುತ್ತೆ ಕೇಳಿದ್ರೆ 36 ಕೋಟಿ. ಎಷ್ಟು ದೇವರಪ್ಪ? 36 ಕೋಟಿ ದೇವರಾಗ್ಯಾರ ನಮ್ಮ ಕೈಯಾಗ ಸಿಕ್ಕಿ. ಅಂದರೆ ಆ ಜೈನ ಸಮಾಜದ ಗುರು ಇವರು ಚರ್ಚೆ ಮಾಡುವಂಥದ್ದು. ಈಗ ಬಂತು ಗಣಪತಿ ಹಬ್ಬ ಬಂತು. ಏನು ಮಾಡ್ತಾರೆ ಗಣಪತಿನ? ನನ್ನಂಗೆ ಒಂದು ರೂಪ, ನಿನ್ನಂಗೆ ಒಂದು ರೂಪ ಮಾಡ್ತಾರಲ್ಲಪ್ಪ. ಏನೆಲ್ಲ ರೂಪಗಳನ್ನು ಮಾಡಿ ಕೂಡಿಸ್ತಾರ ಅಂತಂದ್ರೆ ನಮ್ಮ ಕೈಯಾಗಿ ಸಿಕ್ಕಾಕೊಂಡು ವೇದ ಕಾಲದಲ್ಲಿ 33 ದೇವತೆಗಳು 33 ಹೋಗಿ ಕೇವಲ 33 ರೀ, ಈಗ 33 ಕೋಟಿ 36 ಕೋಟಿಗಾರ. ಹಾಗೆಲ್ಲ ಅಂತಾನೆ ಹೇಗೆ ನಿಮ್ಮ ಸಮಾಜ, ನಿಮ್ಮ ಧರ್ಮ, ಹಿಂದೂ ಧರ್ಮ, ಲಿಂಗಾಯತ ಧರ್ಮ, ಶೈವ ಧರ್ಮ ಹೇಗೆ ಶ್ರೇಷ್ಠ. ಆಗ ಸಿದ್ಧಲಿಂಗ ತಿಳಿಸಿ ಹೇಳ್ತಾನೆ, ನಾವೆಲ್ಲ 36 ಕೋಟಿ ಅಲ್ಲ, ಇನ್ನೂ 36 ಕೋಟಿ ದೇವರಾದ್ರೂ ಆ ಕೋಟಿ ದೇವರುಗಳನ್ನೆಲ್ಲ ನಮ್ಮ ಲಿಂಗದಲ್ಲೇ ಕಾಣ್ತೇವೆ. ಇವನೇ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಈ ಪರಮಾತ್ಮನ ಲಿಂಗ ರೂಪದಲ್ಲಿರ್ತಕ್ಕಂಥ ಆ ಲಿಂಗದಲ್ಲಿ ಎಲ್ಲವನ್ನ ಕಾಣುವಂಥದ್ದೇ ನಮ್ಮ ದೇವರು. ಹೀಗೆ ಚರ್ಚೆಗಳನ್ನು ಮಾಡಿ ಕೊನೆಗೆ ಶಿವಧರ್ಮವೇ ಶ್ರೇಷ್ಠ. ನಿಮಗೆಲ್ಲ ಗೊತ್ತಿದೆ, ಬೌದ್ಧ ಜೈನ ಧರ್ಮದ ಪ್ರಚಾರದಲ್ಲಿರುವ ಕಾಲದಲ್ಲಿ 7ನೇ 8ನೇ ಶತಮಾನದಲ್ಲಿ ಬೌದ್ಧ ಜೈನ ಧರ್ಮ ಪ್ರಚಾರ ಕಾಲ. ಆಗ ಶಂಕರಾಚಾರ್ಯರು ಹುಡುಕ್ತಾರೆ. ಅದಾದ ನಂತರ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಬರ್ತಾರೆ. ಹಾಗೆ ಬಸವಣ್ಣನವರು, ಬಸವಾದಿ ಶರಣರು ಬರ್ತಾರೆ. ನಮ್ಮ ಧರ್ಮವನ್ನು ನಾವು ಬಿಡಬಾರದು ಅಂತ ಶಿವಧರ್ಮವನ್ನು ನಾವು ಆರಾಧನೆ ಮಾಡುವಂಥವರು. ಶಿವಧರ್ಮವೇ ಶ್ರೇಷ್ಠ. ಬಸವಣ್ಣನವರು ವೈಷ್ಣವ ಧರ್ಮವನ್ನು ಬಿಟ್ಟು ಶೈವ ಧರ್ಮಕ್ಕೆ ಬರಬೇಕಾದ್ರೆ ಏನು ಕಾರಣ ಅಂದರೆ ಅಲ್ಲಿ ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ ಇತ್ತು. ಮುಂಜಯ ಮಾಡುವ ಸಂದರ್ಭದಲ್ಲಿ, ಉಪನಯನ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಬಸವಣ್ಣ ಅಂತಂದರೆ, 7-8 ವರ್ಷದ ಹುಡುಗ ಬಸವ, ನಿಮ್ಮಲ್ಲಿ ಬರೀ ಕೇವಲ ಗಂಡು ಮಕ್ಕಳಿಟ್ಟು ಸಂಸ್ಕಾರ ಕೊಡ್ತೀರಿ, ಹೆಣ್ಮಕ್ಳಿಗೆ ಸಂಸ್ಕಾರ ಕೊಡಲ್ಲ, ನಿಮ್ಮ ಧರ್ಮವ ಬೇಡ ಅಂತ ಶೈವ ಧರ್ಮಕ್ಕೆ ಬರ್ತಾರೆ. ಆ ಶೈವ ಧರ್ಮದಲ್ಲಿ ಮೂಲ ಶೈವ, ಆಮೇಲೆ ವೀರಶೈವ, ಆಮೇಲೆ ವೀರಶೈವ ಲಿಂಗಾಯತ, ಈಗ ಲಿಂಗಾಯತ ಆಗಿಬಿಟ್ಟೈತಿ. ಹಾಗೆ ಶಿವನ ಆರಾಧನೆ ಮಾಡುವಂಥದ್ದು ಸಂದರ್ಭದಲ್ಲಿ ಹೆಣ್ಣು ಗಂಡು, ಬಡವ ಬಲಿದ, ಸಣ್ಣವ ದೊಡ್ಡವನು ಭೇದ ಭಾವ ನಮ್ಮಲ್ಲಿಲ್ಲ. ಆ ಶೈವ ಧರ್ಮವನ್ನು ಪ್ರಬಲ್ಯವಾಗಿರುವಂಥದ್ದು ಶೈವ ಧರ್ಮದ ಬಗ್ಗೆ ಉಲ್ಲೇಖವನ್ನು ಮಾಡಿ ಆ ಜೈನರಿಗೆ ಶಿವಧರ್ಮವನ್ನು ಸೇರಲಿಕ್ಕೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಎಲ್ಲ ಜೈನ ಸಮುದಾಯದವರಿಗೆಲ್ಲ ಲಿಂಗಧಾರಣೆಯನ್ನಾಗಿ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ ಈ ಸಿದ್ಧಲಿಂಗನ ಪುರಾಣದಲ್ಲಿ. ಬೌದ್ಧ ಧರ್ಮವನ್ನು ಹಾಗೆ. ಈಗ ಜೈನ ಧರ್ಮದ ಮತಾಂತರವನ್ನು 15ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನದಿಂದಲೂ ಪ್ರಾರಂಭ ಆಗಿದೆ. ಮತಾಂತರ ಈಗಿಂದಲ್ಲ, ಮತಾಂತರ ಆಗಿಂದಲೂ ಬಂದಿರುವಂಥದ್ದು. ಅಂಥ ಮತಾಂತರವನ್ನು ಮಾಡಿದ ಜೈನರನ್ನು ಶೈವರನ್ನಾಗಿ ಮಾಡಿದ ಕೀರ್ತಿಯನ್ನು ಬಸವಾದಿ ಶರಣರಿಗೆ, ದಾಸಿಮಯ್ಯನವರಿಗೆ, ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಸಲ್ತದೆ. ಹಾಗೆ ಅಂಥದ್ದು ಕೆಲಸವನ್ನು ಮಾಡಿರ್ತಾನೆ. ಇಲ್ಲಿ ಸ್ತ್ರೀ ರಾಜ್ಯಕ್ಕೆ ಬಂದಿದ್ದಾನೆ. ನಮ್ಮದು ಹ್ಯಾಂಗೆ ಪುರಾಣ ಅಂದ್ರೆ
ಈ ಧಾರಾವಾಹಿಗಳು ನೋಡ್ತಿರಲ್ಲ, ಒಂದು ಧಾರಾವಾಹಿಯನ್ನು ತೋರಿಸ್ತಾ ಚರಿತ್ರೆಯನ್ನು ತೋರಿಸ್ತಾ ಇನ್ನೊಂದು ಸೇರಿಸ್ತಾರಲ್ಲ, ಹಾಗೆ ನಂದು ಕತೆ ಬುದ್ಧಿವಂತರಿಗೆ ಮಾತ್ರ ಅಂತ. ಈಗ ಇದು ಹೇಳ್ತಾ ಅದ್ಯಾಕೆ ತಂದರು ಅಂತ ಅನ್ನಿಸ್ತದ ನನಗೆ. ಅದರಲ್ಲಿ ಹೇಳಬೇಕಾಗ್ತದೆ ಎಲ್ಲ ಕವರ್ ಮಾಡ್ಕೋಬೇಕು. ಈಗ ಇನ್ನೊಂದು ವಾರದಲ್ಲಿ ಏನೆಲ್ಲ ಕವರ್ ಸಂಪೂರ್ಣವಾಗಿ ನಿಮ್ಮ ಮುಂದೆ ಚರಿತ್ರೆಯನ್ನು ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಕಥೆಗಳನ್ನು, ಬೇರೆ ಬೇರೆ ವಿಚಾರಗಳನ್ನು. ಆ ಸ್ತ್ರೀ ರಾಜ್ಯಕ್ಕೆ ಬಂದಾಗ ಅಲ್ಲಿ ಏನಂತಾರೆ, ದ್ವಾರಪಾಲಿಕೆಯರು ಅವರೇ, ಸೈನಿಕರು ಅವರೇ. ಯಡಿಯೂರ ಸಿದ್ಧಲಿಂಗ ಬಂದ ಕೂಡಲೇ ಆ ಸುದ್ದಿಯನ್ನು ರಾಣಿಗೆ ಹೇಳ್ತಾರೆ ಸೇವಕಿಯರು. ನಿಮಗೆಲ್ಲ ಗೊತ್ತಿದೆ ಏನು, ದೇವಿ ಪುರಾಣವನ್ನು ಸ್ವಲ್ಪ ನೋಡಬೇಕು, ಎಲ್ಲ ಕಡೆ ಹೋಗಿ ಬರಬೇಕು ನಾವು. ಪಾರ್ವತಿಯ ಸ್ವರೂಪನೇ ದೇವಿ. ಆ ದೇವಿಯನ್ನು ಎಲ್ಲ ದೇವತೆಗಳ ಶಕ್ತಿನೇ ಪಾರ್ವತಿಯಾಗಿ ಆ ಹಿಮಾಲಯ ಪರ್ವತದಲ್ಲಿ ಕೂತಿದ್ದಾಳೆ, ಒಂದು ಸುಂದರಿಯ ಹೆಣ್ಣುಮಗಳ ರೂಪದಲ್ಲಿ. ಈ ಶುಂಭ ನಿಶುಂಭರು ಏನದಾರಲ್ಲ, ಶುಂಭನಿಗೆ ಮದುವೆ ಆಗಬೇಕು ಅಂತ ದೂತ ಹೋಗಿ ಕೇಳ್ತಾನೆ. ಯಾಕಂದರೆ ಶುಂಭ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಡೆಯ. ಇಂಥ ಅರಣ್ಯದಲ್ಲಿ ಹೆಂಗಿರ್ತೀಯ, ಸುಂದರಿ ನೀನು. ನಮ್ಮ ರಾಜನಲ್ಲಿ ಆನೆ ಇದೆ, ಕುದುರೆ ಇದೆ, ಒಂಟಿಗಳಿದೆ, ರಥಗಳಿದೆ, ಎಲ್ಲನೂ ಇದೆ, ಕನ್ಯಾರತ್ನ ಒಂದಿಲ್ಲ. ನೀ ಬಂದರೆ ಚಂದ ಅಂತ ದೂತ ಹೋಗಿ ಕೇಳ್ಕೊತಾನೆ, ಸುಗ್ರೀವ ಅವನ ಹೆಸರು. ಆದರೆ ಆಕೆ ಅಂತಾಳೆ, ನನ್ನನ್ನು ಸೋಲಿಸಿದ್ರೆ ಮಾತ್ರ ಮದುವೆ ಆಗ್ತೀನಂತಾಳೆ. ಏನಪ್ಪ, ನಾನು ಸೋಲಿಸಿದ್ರೆ ಮದುವೆ ಆಗ್ತೀನಿ ಅಂತ ಅಂತಾಳೆ. ಆದರೆ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ರುದಗ್ರ, ಧೂಮ್ರಲೋಚನ, ನಿಶುಂಭ, ಶುಂಭ ಎಲ್ಲ ನೆಲಕ್ಕೆಚ್ಚಿ ಹೋಗ್ತಾರೆ, ಸೋಲ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅಧ್ಯಾತ್ಮದ ತತ್ವದ ಅಡಿಯಲ್ಲಿ ಯಾರಿಗೆ ಆತ್ಮಸ್ಥೈರ್ಯ, ಯಾರಿಗೆ ಅಧ್ಯಾತ್ಮದ ಶಕ್ತಿ, ಆತ್ಮಶಕ್ತಿ ಇರ್ತೋ ಅವ್ರು ಯಾರಿಗೂ ಸೋಲುವುದಿಲ್ಲ. ಸೋಲದಾತನು ವಿರತನು ಅಂತ ನಿಜಗೊಂಡು ಹೇಳ್ತಾರೆ. ವಿರಕ್ತರು ಧೈರ್ಯ ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಜನರನ್ನು ಗೆಲ್ಲಬಹುದು, ದೇಶವನ್ನು ಗೆಲ್ಲಬಹುದು. ಹಾಗಿಲ್ಲಿ ಆ ರೂಪವಂತ ಯೌವನದಲ್ಲಿರುವಂಥ ಆ ಸಿದ್ಧಲಿಂಗನ ರೂಪ ಲಾವಣ್ಯ ನೋಡಿ ಸೇವಕಿಯರು ಹೋಗಿ ರಾಣಿಗೆ ಹೇಳ್ತಾರೆ, ಮಹಾರಾಣಿಯವರೇ, ಇಂದು ನಮ್ಮ ರಾಜ್ಯಕ್ಕೆ ಒಬ್ಬ ಸುಂದರವಾದಂಥ ಯುವ ಸನ್ಯಾಸಿ ಬಂದಿದ್ದಾನೆ. ಬಹಳ ಅವನನ್ನು ನೋಡಿದರೆ ಸಾಕು ಎಂಥವರು ಕೂಡ ಮೋಹಿತನಾಗ್ತಾರೆ, ಎಂಥವರು ಕೂಡ ಮೋಹಗೊಳ್ಳುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಬಸವಾದಿ ಶರಣರ ಕಾಲದಲ್ಲಿ ಅಲ್ಲಮ ಪ್ರಭು ಅತ್ಯಂತ ಕೆಳ ಸಮಾಜದ ಕೊರಿವೇರ್ ಅಂತಾರಲ್ಲ, ಬೇಂಡ್ ಬಾರಿಸೋರು ಯಾರು, ಮದ್ದಳೆ ಬಾರಿಸೋರು, ಆ ಸಮುದಾಯಕ್ಕೆ ಸೇರಿದವರು. ಅಲ್ಲಮ ಪ್ರಭು ಮದ್ದಳೆಯನ್ನು ಬಾರಿಸುವನ ರೂಪವನ್ನು ಕಂಡು ರತಿದೇವಿ ಮೋಹಿತನಾಗಿ ಅವನನ್ನು ಏನು ಮಾಡ್ತಾಳೆ, ತನ್ನ ಅರಮನೆಯಲ್ಲಿ ಮದ್ದಳೆಯನ್ನು ಕಲಿಸಲು, ಭರತನಾಟ್ಯವನ್ನು ಕಲಿಸಲು ಇಟ್ಕೊಳ್ತಾಳೆ. ಭರತನಾಟ್ಯ ಮದ್ದಳೆಯನ್ನು ಕಲಿಬೇಕು ಅಂತ ಅಂತಾಳೆ. ಆದರೆ ಅಲ್ಲಿ ಅಲ್ಲಮ ಪ್ರಭು ಬರ್ತಾನೆ, ಬಂದು ಮದ್ದಳೆಯನ್ನು ಬಾರಿಸ್ತಾನೆ, ನೃತ್ಯವನ್ನು ಕಲಿಸ್ತಾನೆ. ಆದರೆ ಆಕೆ ಯಾವುದಕ್ಕೆ ಕಲಿಸಿದಳು ಅಂತಂದರೆ, ನನ್ನವನನ್ನಾಗಿ ಮಾಡ್ಕೊಳ್ಬೇಕು ಅಂತ ಕಲಿಸಿದಳು. ಆದರೆ ಅಲ್ಲಿ ಅಲ್ಲಮ ಪ್ರಭು ಹೇಳ್ತಾನೆ, ನನ್ನನ್ನು ನೀನು ಗೆಲ್ಲಿಸಕ್ಕೆ ಸಾಧ್ಯವಿಲ್ಲ, ನಿನ್ನಲ್ಲಿ ತಾಮಸಿಕ ಗುಣ ಇದೆ. ರತಿದೇವಿ, ನೀನು ತಾಮಸಿಕ ಗುಣದಿಂದ ನನ್ನನ್ನು ನೋಡ್ತಾ ಇದ್ದೀಯ.
ನಾನು ನಿನಗೆ ಒಲಿಯಬೇಕಾಗಿತ್ತಂದರೆ ನೀನು ಸಾತ್ವಿಕ ಗುಣದಿಂದ ನನ್ನ ಹತ್ತಿರ ಬಂದರೆ ನಾನು ಆಶೀರ್ವಾದ ಮಾಡ್ಬೋದು, ನಿನಗೆ ಒಲಿಯಬಹುದು. ಆದರೆ ನೀನು ತಾಮಸಿಕ ಗುಣದಿಂದ ನೋಡ್ತಾ ಇದ್ದಿ, ರಾಜಸಿಕ ಗುಣದಿಂದ ನೋಡ್ತಾ ಇದ್ದಿ. ಆಗಾಕೆ ರತಿದೇವಿ ಮಾಯಾದೇವಿ ಅಂತಾಳೆ, ಇವನನ್ನು ಪ್ರಭು ಅಂತ ಅರಮನೆ ಬಿಟ್ಟು ಹೋದರೂ ಕೂಡ ಹಿಂದೆ ಬೆನ್ನು ಹತ್ತಾಳೆ ಆ ಮಾಯಾದೇವಿ. ಹಿಂದೆ ಹತ್ತಾಳೆ, ಸಿಗುವುದಿಲ್ಲಲ್ಲಮ್ಮ ಪ್ರಭು. ಅದೇ ವಿರಹ ವೇದನೆಯಲ್ಲಿ ಸತ್ತು ಹೋಗ್ತಾಳೆ. ಮುಂದೆ ಅದೇ ಮಾಯಾದೇವಿ ಅಕ್ಕ ಮಹಾದೇವಿಯಾಗಿ ಸಾತ್ವಿಕ ರೂಪದಿಂದ ಬಂದು ಎಲ್ಲಿ ಜಯ ಆಗ್ತದಂತ ಜಯಿಸ್ತಾಳೆ ಅಂದರೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಜಯಿಸ್ತಾಳೆ, ಅಲ್ಲಮ್ಮ ಪ್ರಭುವನ್ನು ಜಯಿಸ್ತಾಳೆ. ಈಗ ಭಗವಂತನನ್ನ ಮಹಾತ್ಮರನ್ನು ಜಯಿಸಬೇಕಾಗಿತ್ತು, ಅವರ ಆಶೀರ್ವಾದ ಪಡಿಬೇಕಾಗಿತ್ತು ಅಂದರೆ ಸಾತ್ವಿಕ ಗುಣ ಮಾತ್ರ ಸಾಧ್ಯ. ತಾಮಸಿಕ ಗುಣ, ರಾಜಸಿಕ ಗುಣ ಇದ್ದರೆ ಸಾಧ್ಯವಿಲ್ಲ. ಹೀಗೆ ಅಲ್ಲಮ ಪ್ರಭುಲಿಂಗ ಲೀಲೆಯಲ್ಲಿ ಹೀಗೆ ಉಲ್ಲೇಖವನ್ನು ಚಾಮರಸ ಕವಿಗಳು ಹೇಳ್ತಾ ಬರ್ತಾರೆ. ಹಾಗಿಲ್ಲಿ ಇವನ ರೂಪ ಲಾವಣ್ಯವನ್ನು ನೋಡಿ ಮೋಹಿತನಾಗ್ತಾಳೆ ರಾಣಿ ಮೋಹಿತನಾಗ್ತಾಳೆ. ಆದರೆ ಅವನು ಮೋಹಗೊಳ್ಳುವುದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನು ನೋಡಿದಾಗ ಹೊರದೇಶಕ್ಕೆ ಹೋದಾಗ ಎಷ್ಟು ಜನ ಮೋಹಿತಗೊಳ್ತಾರೆ, ಅವನನ್ನು ಮೋಹಗೊಳ್ತಾರೆ. ಒಬ್ಬ ಹೆಣ್ಮಗಳು ಬಂದು, ವಿವೇಕಾನಂದ ಸ್ವಾಮಿಗಳ ನಿಮ್ಮ ಭಾಷಣ ಬಹಳ ಕೇಳಿದ್ದೀನಿ, ನಿಮ್ಮ ಪ್ರವಚನವನ್ನು ಆಲಿಸಿದ್ದೀನಿ. ಏಕೆಂದರೆ ಅಮೇರಿಕಾದಂಥ ದೇಶದಲ್ಲಿ ನನ್ನ ಸಹೋದರಿ ಅಂತ ಹೇಳಬೇಕಾದ್ರೆ ಎಷ್ಟು 3 ನಿಮಿಷ ಟೈಮ್ ಇತ್ತವರಿಗೆ. 3 ನಿಮಿಷ ಅಲ್ಲ, 5 ನಿಮಿಷದೊಳಗೆ ಚಪ್ಪಾಳೆ ತಟ್ಟರಂತ ನನ್ನ ಸಹೋದರಿಯರ ತಂದಾಗ, ಅಮೇರಿಕದ ನನ್ನ ಅಣ್ಣ ತಮ್ಮಂದಿರೇ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಅವನ ಭಾಷಣವನ್ನು 3 ನಿಮಿಷ ಅಲ್ಲ 3 ತಾಸಾದರೂ ಯಾರೂ ಹೇಳಲಿಲ್ಲ. ಅಂಥ ಪ್ರವಚನವನ್ನು, ಉಪನ್ಯಾಸವನ್ನು ಕೊಡ್ತಾನೆ. ಆ ಪ್ರವಚನವನ್ನು, ಅವನ ಯೌವನವನ್ನು ಕೇವಲ ಒಂದು 20-30 ವಯಸ್ಸಷ್ಟೇ ಮೋಹಿತನಾಗ್ತಾಳೆ ಒಬ್ಬ ಹೆಣ್ಣುಮಗಳು. ಮೋಹಿತನಾಗಿ ಅಂತಾಳೆ, ನಿನ್ನಂತ ನಾನು ಮಗುನನ್ನು ಪಡಿಬೇಕು, ನಿನ್ನನ್ನು ನಾನು ಮದುವೆ ಆಗಬೇಕು ಅಂತ ಕೇಳ್ಕೊತಾಳೆ. ಆದರೆ ವಿವೇಕಾನಂದರು ತಿಳಿಸಿ ಹೇಳ್ತಾರೆ, ಇಲ್ಲವ, ನನಗೆ ಮದುವೆಯಾಗಿ ಮಕ್ಕಳಾಗಬೇಕಾದ್ರೆ ಎಷ್ಟು ದಿವಸ ಕಾಯಬೇಕು ತಾನು? ಮದುವೆಯಾಗಿ ಮಗು ಆಗಬೇಕಾದ್ರೆ 2-3 ವರ್ಷ ಕಾಯಬೇಕಾಗ್ತದೆ. ಅದನ್ನು ಹೆತ್ತು ದೊಡ್ಡವನನ್ನಾಗಿ ನನ್ನ ವಯಸ್ಸಿನಾಗ ಮಾಡಬೇಕಾದ್ರೆ ಎಷ್ಟು ದಿವಸಗಳು, ಎಷ್ಟು ಕಷ್ಟಪಡಬೇಕಾಗ್ತದೆ. ನನ್ನನ್ನು ನಿನ್ನ ಮಗ ಅಂತ ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ವಿವೇಕಾನಂದರು. ಅಲ್ಲಿ ವೈರಾಗ್ಯ ಆಗ ಆಕೆ ತಾಯಿಯ ಆ ಹೆಣ್ಮಗಳ ಮನಸ್ಸು ಹೇಗಾಗಿರಬೇಕು. ಇಲ್ಲಿ ಮೋಹಿತನಾಗ್ತಾಳೆ ರಾಣಿ ಈ ಸಿದ್ಧಲಿಂಗನಿಗೆ. ಮೋಹಿತನಾಗಿ ಎಲ್ಲರೂ ನನ್ನನ್ನು ಎಷ್ಟು ಜನ ಇಷ್ಟಪಡ್ತಾರೆ, ರಾಜ ಮಹಾರಾಜರೆಲ್ಲ. ನೀನು ನನ್ನ ಹತ್ತಿರ ಸುಳಿತಾ ಇಲ್ಲ, ನನ್ನನ್ನು ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಭಾವನೆಗಳ ಅರ್ಥ ಮಾಡ್ಕೊಳ್ಳಪ್ಪ ಸಿದ್ಧಲಿಂಗ. ಇಲ್ಲಿವರೆಗೆ ಯಾರು ಕೂಡ ನನ್ನ ರಾಜ್ಯಕ್ಕೆ ಬಂದ ಪುರುಷರು ಹಾಗೆ ಹೋಗಿಲ್ಲ. ಅವರು ಇಲ್ಲೇ ಉಳ್ಕೊಂಡಿದ್ದಾರೆ, ನಮ್ಮ ಸೇವಕರಂತೆ ಕೆಲಸ ಮಾಡ್ತಾ ಇದ್ದಾರೆ. ನೀನು ಸೇವಕ ಅಲ್ಲ, ನೀನು ಈ ನನ್ನನ್ನು ಮದುವೆ ಆಗಿದ್ದೆ ಆದರೆ ಈ ರಾಜ್ಯಕ್ಕೆ ನೀನು ರಾಜನಾಗ್ತೀಯ, ನೀನು ನನ್ನ ಮದುವೆ ಆಗಬೇಕು ಅಂತ ಕೇಳ್ತಾರೆ. ಆಗ ಸಿದ್ಧಲಿಂಗ ಹೇಳ್ತಾನೆ, ನಿಮಗೆಲ್ಲ ಗೊತ್ತಿದೆ, ಅಕ್ಕ ಮಹಾದೇವಿ ವಚನೆಯಲ್ಲಿ ನೆನಪಿಸ್ಬೋದು. ಕೇವಲ ಚರ್ಮ ನೋಡಿ ನನ್ನ ಪ್ರೀತಿಸ್ತಾ ಇದ್ದೀಯಾ, ಮೋಹಿಸ್ತಾ ಇದ್ದೀಯಾ. ಚರ್ಮದ ಒಳಗೆ ಏನಿದೆ ಗೊತ್ತೇನು? ಮಾಂಸದ ಕುಡಿಕೆ, ಎಲುವಿನ ಹಡಿಕೆ. ಅಕ್ಕ ಮಹಾದೇವಿ ಮಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಹಡಿಕೆ. ಸುಡಲಿ ಈ ದೇಹವ ಒಡಲು ಹಿಡಿದು ಕೆಡದಿರು ಮರಳೆ ಚನ್ನಮಲ್ಲಿಕಾರ್ಜುನನ ಅರಳಿ. ನೀನು ಈ ದೇಹವನ್ನು ಮೋಹಗೊಳ್ತಾ ಇದೆಯಲ್ಲ, ಇಲ್ಲಿ ಏನಿದೆ? ಚರ್ಮ ಇದೆ, ಚರ್ಮದ ಹೊದಿಕೆ ಇದೆ. ಈ ಚರ್ಮವನ್ನು ನೋಡಿ ನೀ ಮೋಹಗೊಳ್ತೀಯ. ಏನಿದೆ ಒಳಗೆ? ಎಲುವಿನ ಹಂದರ ಇದೆ, ಎಲುವಿನ ಹಂದರ. ಒಂದು ಕಡೆ ಹೊಲಸು ತುಂಬಿರುವಂಥ ಚೀಲ, ಒಂದು ಕಡೆ ಮೂತ್ರ ತುಂಬಿರುವಂಥ ಚೀಲ, ಒಂದು ಕಡೆ ಕೀವು ರಕ್ತಗಳ ತುಂಬಿರ್ತಕ್ಕಂಥ ಈ ಶರೀರವನ್ನು ನೀ ಮೋಹಗೊಳ್ತಾ ಇದೆಯಲ್ಲ, ಈ ದೇಹ ಮೂಳೆ ಮಾಂಸದ ತೊಡೆಗೆ ಇದೆ. ಇಂಥ ದೇಹವನ್ನು ನೀನು ಮೋಹಗೊಳ್ತಾ ಇದೆಯಲ್ಲ,
ಇದನ್ನು ನೀನು ಬಿಡು ಅಂತ ಒಂದು ರೀತಿಯಲ್ಲಿ ಉಪದೇಶ ಮಾಡ್ತಾನೆ. ಆ ಉಪದೇಶ ಏನು ಅನ್ನುವುದು ಒಂದು ಹಾಡಿನ ನಂತರ ನೋಡೋಣ. ದೇಹದ ಮೇಲಿನ ಹಾಡು ಮಾಡುತ್ತಾ ಕಾಲ ಕಳೆಯುವಂಥ ಸಂದರ್ಭ ಇರ್ತಾರೆ ಕೆಲವು ಸಮಾಜದಲ್ಲಿ. ಆ ಹೆಣ್ಣು ಮಗಳನ್ನು ಒಬ್ಬ ಆಕೆಯ ರೂಪ ಲಾವಣ್ಯ ನೋಡಿ ಮೋಹಿತನಾಗ್ತಾನೆ. ಅದಕ್ಕೆ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನಾರಿ ಸ್ತನಬರ ನಾಭಿ ದೇಶಂ ದೃಷ್ಟ್ವಾ ಮೇಘ ಮೋಹವೇಶಂ ಏತನ್ಮಾಸಂ ವಸಾದಿ ವಿಕಾರಂ ಮನಸಿ ವಿಚಿಂತಂ ವಾರಂ ವಾರಂ. ದೇಹ ಸುಂದರತೆ ನೋಡೋದು ಬೇಡ, ದೇಹದ ಒಳಗೆ ಸುಂದರತೆಯನ್ನು ನೋಡಬೇಕು. ಆ ಹೆಣ್ಣು ಮಗಳನ್ನು ನೋಡಿ ಒಬ್ಬ ಮೋಹಿತನಾಗ್ತಾನೆ. ಅವನು ಬಂದಂತಾನೆ, ನೀನು ಅಂದರೆ ನನಗೆ ಬಹಳ ಇಷ್ಟ, ನೀನಂದ್ರೆ ನನಗೆ ಬಹಳ ಇಷ್ಟ, ನಿನ್ನ ರೂಪ ಲಾವಣ್ಯ ನೋಡಿ ನಾನು ಮೋಹಿತಗೊಂಡಿದ್ದೇನೆ, ನಿನಗೆ ಮದುವೆ ಆಗಬೇಕಂತೀನಿ. ಈ ಧ್ಯಾನ ಪೂಜೆ ಅದಕ್ಕೆಲ್ಲ ಬೇಡ ಅಂತಾನೆ, ಮದುವೆ ಆಗು ಸಂಸಾರ ಮಾಡೋಣ ಅಂತಾನೆ. ಆಗ ಪರಮಾತ್ಮನ ಧ್ಯಾನದಲ್ಲಿರ್ತಂಥ ಹೆಣ್ಣು ಮಗಳಂತಾಳೆ, ಆಯಿತು ನನಗೊಂದು ತಿಂಗಳು ಟೈಮ್ ಕೊಡುವಂತ, ಒಂದು ತಿಂಗಳು ಟೈಮ್ ಕೊಡು, ನಾ ವಿಚಾರ ಮಾಡಿ ಹೇಳ್ತೀನಿ. ಹೆಣ್ಮಗಳಂತಾಳೆ. ಏನವ ಹೋಗ್ತಾನೆ, ಆಕೆಯ ಭಾವನೆ, ಆಕೆ ಅಧ್ಯಾತ್ಮದ ವಿಚಾರವಾದಿ. ಏನು ಈ ರೂಪ ಲಾವಣ್ಯ ತುಂಬಿರುವಂಥ ದೇಹವನ್ನು ನೋಡಿ ಮೋಹಿತನಾಗ್ತಾನಲ್ಲ ಇವನಂತ ಎಷ್ಟು ಜನ ಮೋಹಿಕೊಂಡಿರ್ಬೋದು. ಅದಕ್ಕೆ ಏನು ಮಾಡ್ತಾಳಂದ್ರೆ ಒಂದು ಗೋಳಿ ತೋತಾಳೆ, ಗೋಳಿ ಔಷಧವನ್ನು ತೊಗೊಂಡು, ಎಂಥದ್ದು ಔಷಧ ಅಂದರೆ ಈ ಶರೀರವನ್ನು ಕರಗಿಸುವಂಥ ಔಷಧ ತೊಗೊಂಡು ಜಾಂಡೀಸ್ ಆಗುವಂಥ ಔಷಧ, ಇದು ಬೇದಿ ಹತ್ತುವಂಥದ್ದು. ಬೇದಿ ಮಾತ್ರೆನ ತೊಗೊಂಡಳು, ಒಂದು ತಿಂಗಳು ತಕ್ಕ ಊಟನೇ ಮಾಡಲಿಲ್ಲ, ಬೇದಿ ಮಾತ್ರೆ ತೊಗೊಂಡೋದು. ಅದ್ರಾಗ ಒಂದು ಏನು ಮಾಡಿದ್ರು, ಅದಕ್ಕೆ ಸ್ಟಾಕ್ ಮಾಡಿಟ್ಬಿಡ್ರಿ ಗಡಿಗೆ ಒಳಗೆ, ಹೊಲಸು ಮಾಡಿದ್ದು ಬೇದಿ ಆಗಿದ್ದೆಲ್ಲ. ಬೇದಿ ಆದರೆ ಹೆಂಗತ್ತ ಗೊತ್ತಿದೆ, ನಮ್ಮ ಕೈಯ ಶಕ್ತಿ ಇರಲ್ಲ, ಕಾಲಾಗ ಶಕ್ತಿ ಇರಲ್ಲ, ಮುಖದಾಗೆಲ್ಲ ಕಳಹೀನಾಗ್ತದೆ. ಹೀಗೆ ಬೇದಿಯನ್ನು ಮಾಡಿದ್ದೆಲ್ಲ ಮಡಿಕೆ ಒಳಗೆ ತುಂಬಿಟ್ಟಳು. ಅವನೊಂದು ತಿಂಗಳು ಬಂದ ನೋಡ್ತಾನೆ, ಯಾರು ನೀ ಅಂತ ಕೇಳ್ತಾನೆ ಅವಳಿಗೆ. ಯಾವುದು ಒಂದು ತಿಂಗಳ ಹಿಂದೆ ನನ್ನ ಮೋಹಿತನಾಗಿದೆಯಲ್ಲ, ನನ್ನ ದೇಹವನ್ನು ಮೋಹಿತನಾಗಿದೆಯಲ್ಲ, ಈ ದೇಹದ ಒಳಗೆ ಏನೈತಿ ಗೊತ್ತದನು, ಈ ಮಡಿಕೆಯಾಗ ತುಂಬಿಟ್ಟು ನೋಡು ಅಂತಾಳೆ. ಮಡಿಕೆ ತೆಗೆದು ನೋಡ್ತಾನೆ, ಗಮ್ಮತ್ತು ವಾಸನೆ ಬರ್ತದೆ, ಹೊಲಸು ವಾಸನೆ ಬರ್ತದೆ. ಇದೇನು ಅಂತಾಳೆ, ಅದೇ ಈ ದೇಹ ಒಳಗಿತ್ತು, ಅದನ್ನು ಹೊರಗೆ ಹಾಕಿನಿ, ಅದಂತೇಳಿ ಚೆಂದ ಕಾಣಕತ್ತಿತ್ತು, ಈಗ ದೇಹ ಪ್ರೀತಿಸ್ತ್ಯಾ ಅಂತ ಕೇಳ್ತಾಳೆ. ಈ ಹೆಣ್ಮಗಳು ಮತ್ತಾರೂ ಅಲ್ಲ, ನಮ್ಮವರೇ ಆಗಿರ್ತಕ್ಕಂಥ ತಾಯಿ ನೀಲೂರು ನಿಂಬೆಕ್ಕಳ ಚರಿತ್ರೆಯಲ್ಲಿ ಬಂದಿರತಕ್ಕಂಥ ಘಟನೆ ಇದು. ತನ್ನ ದೇಹವನ್ನು ಕರಗಿಸಿ ಅವನಿಗೆ ಒಬ್ಬ ಭಕ್ತನನ್ನಾಗಿ ಕಾಮ ಭಾವನೆಯನ್ನು ತೆಗೆದು ರಾಮ ಭಾವನೆಯನ್ನು ಮಾಡಿದಂಥ ಆ ಹೆಣ್ಮಗಳು ನಮ್ಮವಳಿ ನೀಲೂರು ನಿಂಬೆಕ್ಕಳ ಚರಿತ್ರೆಯಲ್ಲಿ ಬರ್ತಕ್ಕಂಥ ಘಟನೆ ಇದು. ದೇಹವನ್ನು ನೋಡಿ ಮೋಹಗೊಳ್ಳುವುದಲ್ಲ, ದೇಹದೊಳಗಿರ್ತಕ್ಕಂಥ ದೇವವನ್ನು ನೋಡಬೇಕು. ಹಾಗಿಲ್ಲಿ ಸಿದ್ಧಲಿಂಗನಿಗೆ ಮೋಹಗೊಂಡಿರ್ತಕ್ಕಂಥ ಹೆಣ್ಣು ಮಗಳಿಗೆ ಮದುವೆ ಆಗ್ತಾನೋ, ಉಪದೇಶ ಮಾಡ್ತಾನೋ, ಆ ರಾಜ್ಯಕ್ಕೆ ರಾಜ್ಯನಾಗ್ತಾನೋ, ಏನು ಮಾಡ್ತಾನೆ ಅನ್ನುವಂಥ ಬಸವಣ್ಣ ಅಂತಾನೆ, ಗುರುಗಳೇ ಟೈಮ್ ಆಯಿತು, ಧ್ಯಾನಗಿನ ಮಾಡಿಸ್ತಿರೋ ಏನು ಅದೇ ಹೇಳ್ತಿರೋ. ಅದಕ್ಕೆ ನಾಳೆ ಸಂದರ್ಭದಲ್ಲಿ ಆಕೆಗೆ ಉಪದೇಶ ಮಾಡ್ತಾನೋ ಅಥವಾ ಮದುವೆ ಆಗ್ತಾನೋ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನೋಡುತ್ತಾ ಈಗ ಮುಂದೆ ಕಣ್ಣು ಮುಚ್ಚುವ ಕಾರ್ಯಕ್ರಮ.